ಕರ್ನಾಟಕ ಸಮತಾ ಸೈನಿಕ ದಳದ 100ನೇ ವರ್ಷದ ಶತಮಾನೋತ್ಸವ ಅದ್ದೂರಿ ಆಚರಣೆ. ರಾಜರತ್ನ ಅಂಬೇಡ್ಕರ್ ಅವರನ್ನು ಬೆಳ್ಳಿ ರಥದಲ್ಲಿ ನಗರದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ. ಹೌದು, ಕರ್ನಾಟಕ ಸಮತಾ ಸೈನಿಕ ದಳದ 100ನೇ ವರ್ಷದ ಶತಮಾನೋತ್ಸವದ ಆಚರಣೆಯನ್ನು ಮೈಸೂರಿನಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಟೌನ್ ಹಾಲ್ನಿಂದ ಮುಕ್ತ ವಿಶ್ವವಿದ್ಯಾನಿಲಯದ ಸಭಾಂಗಣದವರೆಗೆ ಸಾವಿರಾರು ಅಂಬೇಡ್ಕರ್ ಅಭಿಮಾನಿಗಳೊಂದಿಗೆ ಮೈಸೂರಿನ ಪ್ರಮುಖ ರಸ್ತೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮಾಡಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವದ ಸಭಾಂಗಣದಲ್ಲಿ ಸನ್ಮಾನ ಮಾಡಿ ವಿಶೇಷ ಗೌರವ ಸಲ್ಲಿಸಲಾಯಿತು. ಸಭೆಯಲ್ಲಿ 100ನೇ ವರ್ಷದ ಶತಮಾನೋತ್ಸವವನ್ನು ಕುರಿತು ಡಾಕ್ಟರ್ ಕಲ್ಯಾಣಶ್ರೀ ಬಂತೇಜಿ, ರಾಜರತ್ನ ಅಂಬೇಡ್ಕರ್, ಕರ್ನಾಟಕ ಸಮತಾ ಸೈನಿಕ ದಳದ ರಾಜ್ಯ ಅಧ್ಯಕ್ಷ ಚನ್ನಕೃಷ್ಣಪ್ಪ, ಮಹಾಪೌರರು ಪುರುಷೋತ್ತಮ್, ಬಹುಜನ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ರಮೇಶ್ ಮಾತನಾಡಿದರು. ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಕಮಲಮ್ಮ, ಕಾರ್ಯಾಧ್ಯಕ್ಷ ಎಜಾಜ್ ಫಾರೂಕ್, ಭೀಮ ಪ್ರಜಾ ಸಂಘ ರಾಜ್ಯ ಅಧ್ಯಕ್ಷ ಮುರುಗೇಶ್, ಜಿಲ್ಲಾ ಅಧ್ಯಕ್ಷ ಅರಂಗು ಗೋವಿಂದರಾಜ್, ಉಪಾಧ್ಯಕ್ಷ ಸಾಲಿಗ್ರಾಮ ಪುರಿ ಗೋವಿಂದರಾಜ್, ಮಹಿಳಾ ಘಟಕದ ಅಧ್ಯಕ್ಷೆ ಭಾಗ್ಯಮ್ಮ, ಕೆಆರ್ ನಗರ ತಾಲೂಕು ಅಧ್ಯಕ್ಷ ಜಿಬಿ ಕೃಷ್ಣ, ಸಾಲಿಗ್ರಾಮ ಯುವ ಘಟಕದ ಅಧ್ಯಕ್ಷ ಶಿವಕುಮಾರ್, ಗಂಗಾಧರ್ ಸಂತೋಷ್, ಶ್ರೀನಿವಾಸ್ ಸುರೇಂದ್ರ, ಬೇರಿಯ ಪ್ರಕಾಶ್, ಕೃಷ್ಣಪ್ಪ, ಕೆಆರ್ ನಗರ ಪ್ರಿಂಟಿಂಗ್ ಪ್ರೆಸ್ ನಂಜಪ್ಪ, ಹೊಸಕೋಟೆ ಚೆಲುವರಾಜ್, ಸಾಲಿಗ್ರಾಮ ಉಮೇಶ್, ಹೊಸಗ್ರಾರ ನಿವೃತ್ತ ಶಿಕ್ಷಕ ಸ್ವಾಮಿ, ಹೊನ್ನೇನಹಳ್ಳಿ ಅಸ್ಗರ್ ಪಾಷಾ, ಕೆಆರ್ ನಗರ ಎವಿಎಸ್ಎಸ್ ಸಂಪತ್ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಪದಾಧಿಕಾರಿಗಳು, ಅಭಿಮಾನಿಗಳು ಭಾಗವಹಿಸಿದ್ದರು. ಆರ್ಜನೆ ಜೊತೆ ಬಸವರಾಜು, ಸಾಲಿಗ್ರಾಮ. सलामी देगा जय भीम सलामी दो जय भीम जय भीम जय भीम ಇವತ್ತು ಬಾಬಾ ಸಾಹೇಬರು ಅವರ ಜೀವಿತಾಂತದಲ್ಲಿ ಒಂದು ಸಣ್ಣ ರಾಜಿ ಮಾಡ್ಕೊಂಡಿದ್ರೆ ನಾವು ನೀವು ಯಾರು ಉಳಿತಾ ಇರಲಿಲ್ಲ. ಹೌದಾ? ಅವರು ತೋರಿಸಿರ್ತಕ್ಕಂಥ ಮಾರ್ಗದಲ್ಲಿ ನಡೀತೀವಿ ಅನ್ನೋಂಥ ಮಾತನ್ನು ಇವತ್ತು ಪ್ರತಿಜ್ಞೆ ಮಾಡಬೇಕು. ಈ ಪ್ರತಿಜ್ಞೆ ಮಾಡೋದಕ್ಕೆ ಎಷ್ಟು ಜನ ತಯಾರಿದ್ರು ಕೈ ಎತ್ತಿ ನೋಡೋಣ. ನೋಡಿ, ಇಷ್ಟ ಪ್ರತಿಜ್ಞೆ. ಧಾರ್ಮಿಕವಾಗಿ ಬೌದ್ಧ ಧಮ್ಮ, ಮರಳಿ ಮನೆಗೆ ಮೂಲ ನಮ್ಮ ಧಮ್ಮ. ಅದು ಈ ದೇಶದಲ್ಲಿ ಆರ್ಯರು ಮತ್ತು ಬೌದ್ಧರ ಮಧ್ಯೆ ನಡೆದಂಥ ಸಂಘರ್ಷವೇ ಹೊರತು ಬೇರೇನೂ ಅಲ್ಲ. ಆರ್ಯರು ನಮ್ಮ ದೇಶದವರಲ್ಲ. ಆರ್ಯರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದಂಥ ಜನ. ಆದರೆ ನಮ್ಮಲ್ಲೇ ನಮ್ಮ ರಾಜ್ಯಗಳಲ್ಲೇ ಅವರವರಲ್ಲೇ ಭಿನ್ನಾಭಿಪ್ರಾಯ ವೈಮನಸ್ಯಗಳನ್ನು ತಂದಿಟ್ಟು ಆ ವೈಮನಸ್ಯಗಳನ್ನು ಅಡ್ವಾಂಟೇಜ್ ಮಾಡಿಕೊಂಡು ಯುದ್ಧಗಳನ್ನು ಮಾಡಿಸಿ ಅವರನ್ನು ಅವರೇ ಮಾಡಿಕೊಂಡು ಸಾಯಿಸುವಾಗ ಇವರು ರಾಜ್ಯವನ್ನು ಕಬಳಿಸಿ ಇವತ್ತು ಆಳ್ವಿಕೆ ಮಾಡ್ತವ್ರೆ. ಆ ಸಂತತಿ ಇವತ್ತು ನಮ್ಮ ದೇಶ ರಾಜ್ಯವನ್ನು ಆಳ್ತಾ ಇದೆ. ಹೌದಾ? ಆದರೆ ಮೂಲ ವಾರಸುದಾರರಾಗಿರ್ತಕ್ಕಂಥ ನಾವು ಏನೂ ಮಾಡದೇ ಇರ್ತಕ್ಕಂಥ ಅಸಹಾಯಕ ಪರಿಸ್ಥಿತಿಯಲ್ಲಿ ಇದ್ದೀವಿ. ಯಾಕೆ? ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಬಾಬಾ ಸಾಹೇಬರು ಹೇಳಿದ ದಾರಿಯಲ್ಲಿ ಯಾರು ನಡೆಯೋಕ್ಕೆ ತಯಾರಿಲ್ಲ. ಏನಾಗಿದೆ ಇವತ್ತು ಅಂದರೆ
ಅಂಬೇಡ್ಕರ್ ಸಾಹೇಬರು ಕಾನ್ಸ್ಟಿಟ್ಯೂಷನ್ ಡಿಬೇಟಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಬ್ರಾಹ್ಮಣರನ್ನು ಬಿಟ್ಟು ಮಿಕ್ಕವರೆಲ್ಲರೂ ಕೂಡ ಡಿಪ್ರೆಸ್ಡ್ ಕ್ಲಾಸಸ್ ಅಂತ, ಶೋಷಿತ ಸಮುದಾಯಗಳು ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಶೋಷಿತ ಜಾತಿಗಾಗಲ್ಲ, ಇನ್ನೊಂದು ಜಾತಿ ಅಂದ್ಕೊಂಡ್ರೆ ಮತ್ತೊಂದು ಜಾತಿಗಾಗಲ್ಲ. ಇವರಿಗೆ ಮೀಸಲಾತಿ ಬೇಕು, ಅಂಬೇಡ್ಕರ್ ಬೇಡ. ಒಕ್ಕಲಿಗರಿಗೆ ಮೀಸಲಾತಿ ಬೇಕು, ಅಂಬೇಡ್ಕರ್ ಬೇಡ. ಕೆಂಪೇಗೌಡ ಬೇಕು. ಕುರುಬರಿಗೆ ಮೀಸಲಾತಿ ಬೇಕು, ಅಂಬೇಡ್ಕರ್ ಬೇಡ. ಅವರಿಗೆ ಕನಕದಾಸ ಬೇಕು, ಸಂಗೊಳ್ಳಿ ರಾಯಣ್ಣ ಬೇಕು. ಯಾಕಂತ ವಾಲ್ಮೀಕಿಗಳು ಅವ್ರಿಗೆ ಮೀಸಲಾತಿ ಬೇಕು, ಆದರೆ ಅಂಬೇಡ್ಕರ್ ಬೇಡ, ವಾಲ್ಮೀಕಿ ಬೇಕು. ಇದು ಈ ದೇಶದ ದುರಂತ. ಈ ದೇಶದ ದುರಂತ ನಾನು ಅತ್ಯಂತ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ ಬಂಧುಗಳೇ. ಆದರೆ ನಾವೇನು ಮಾಡೋಣ? ಮೂಲ ವಾರಸುದಾರರಾಗಿರ್ತಕ್ಕಂಥ ಬಾಬಾ ಸಾಹೇಬರು ವಾರಸುದಾರರಾಗಿರ್ತಕ್ಕಂಥ ನಾವೇನು? ನಾವು ನೂರಾರು ಫೋಟೋ ಇಟ್ಕೊಂಡು, ನೂರಾರು ದೇವರನ್ನು ಪೂಜೆ ಮಾಡ್ಕೊಂಡು, ದೇವಸ್ಥಾನಗಳಿಗೆ ಹೋಗ್ಕೊಂಡು, ಮೀಸಲಾತಿ ಪಡ್ಕೊಂಡು, ಸರ್ಕಾರಿ ನೌಕರಿ ಪಡ್ಕೊಂಡು, ವಿದ್ಯಾಭ್ಯಾಸ ಪಡ್ಕೊಂಡು ಅವಾಗ ಬಾಬಾ ಸಾಹೇಬ್ರ ದಾರಿಯಲ್ಲಿ ನಡೆಯೋಣ ಬರ್ರಾಯ ಅಂದರೆ ನಾವು ಯಾರೂ ತರಿಲ್ಲ, ನಾವು ಶನಿವಾರ ದೇವಸ್ಥಾನ ಕೋತೀವಿ. ಫಸ್ಟು ಮಹಿಳೆಯರು ಪರಿವರ್ತನೆ ಆದರೆ ನಮ್ಮಲ್ಲಿ ಎಲ್ಲರೂ ಪರಿವರ್ತನೆ ಆದಂಗೆ. अंबेडकर का जय भीम। ಸ್ಟೇಜ್ ಮೇಲೆ ಇರುವಂಥ ಎಲ್ಲ ದೊಡ್ಡವರು, ಹಿರಿಯರು, ಕಿರಿಯರು ಮತ್ತು ನೀವೆಲ್ಲರಿಗೂ ಕೂಡ ರಾಜರತ್ನ ಅಂಬೇಡ್ಕರ್ ನೀವೆಲ್ಲರಿಗೂ ಧನ್ಯವಾದ। आज हम लोग यहाँ पर डॉक्टर बाबा साहब अम्बेडकर जी द्वारा स्थापित समता सैनिक दल के 100 इयर्स का सेंचुरी का सेलिब्रेशन करने के लिए यहाँ पर इकट्ठा हुए हैं। ನಾವು ಇವತ್ತು ಎಲ್ಲ पहले अर्लियर ನನಗೆ ಸ್ವಲ್ಪ ಯಾವಾಗಲೂ ಚಿಂತನೆ ಆಗ್ತಿತ್ತು कि बाबा साहब के संस्थाओं का आगे चल के क्या होगा, इसे कौन संभालेगा, इसको कौन ಗೊತ್ತಾಯ್ತು ಈ ಬಾಬಾ ಸಾಹೇಬರು ಇಷ್ಟೆಲ್ಲ ಸ್ಥಾಪನೆ ಮಾಡಿದ್ರಲ್ಲ, ಇದನ್ನ ಮುಂದೆ ಹೇಗೆ ತಗೊಂಡು ಹೋಗೋದು ಅಂತ ಬಹಳ ನನಗೆ ಅಷ್ಟು ಮನಸ್ಸು ಕೂಡ ಕಾಡ್ತಾ ಇತ್ತು। लेकिन आज सुबह ये जो रैली, हम लोग तो बैठे हुए थे रथ में, लेकिन बच्चे हो, बूढ़े हो, माता हो, ये सभी लोग लगभग 5 से 10 किलोमीटर तो चले होंगे। ನಾನು ಬೆಳಿಗ್ಗೆ ನಾವೆಲ್ಲ ಕೂತಿದ್ವಿ, ಬಟ್ ಆದರೆ ಹಿರಿಯರು ಮತ್ತು ಚಿಕ್ಕ ಮಕ್ಕಳು, ಹೆಣ್ಮಕ್ಳು ಇವರೆಲ್ಲ ನಡ್ಕೊಂಡು ಹೋಗ್ತಾ ಇರೋದು ನೋಡ್ಮೇಲೆ ನನಗೆ ಆಶ್ಚರ್ಯ ಆಯಿತು। ये दृश्य देखने के बाद अब मुझे पूरा कॉन्फिडेंस हो चुका है कि बाबा साहब की संस्थाएं आने वाले और 100 साल में भी ये बाबा साहब की संस्थाएं और मजबूती से इस देश में खड़ी रहेगी। ನನಗೊಂದು ಏನಪ್ಪ ಆಯ್ತು ನಡೀತಿದೆ ಅನ್ನೋ ಒಂದು ಗ್ಯಾರಂಟಿ ನನಗೆ ಬಂತು। मैं चन्ना कृष्णप्पा जी का स्पीच बैठे बैठे ट्रांसलेट करके हिंदी में वो पढ़ रहा था, जैसे अब आप हिंदी में वो सुन रहा था। ನಾನು ಕೂತ್ಕೊಂಡು ಚನ್ ಕೃಷ್ಣಪ್ಪ ಅವ್ರು ಏನು ಮಾತಾಡ್ತಿದ್ರು ಅದನ್ನ ನಾನು ಗೂಗಲ್ ಟ್ರಾನ್ಸ್ಲೇಷನ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ನಾನು ಕೇಳಿಸ್ಕೊತಾ ಇದ್ದೆ। बहुत बार आपके स्पीच से वारसदार वारसदार ये शब्द आ रहा था। ಬಹಳ ಅವ್ರ ಸ್ಪೀಚ್ ಅಲ್ಲಿ ಅವ್ರು ವಾರಸ್ದಾರ್ ಯಾರು ಅಂತ ಮಾತಾಡ್ತಾ ಇದ್ರು। मैं आपको बताना चाहता हूँ, महापुरुषों के कोई वारसदार नहीं होते। ಈ ಮಹಾಪುರುಷರಿಗೆ ಯಾರು ಕೂಡ ವಾರಸ್ದಾರ ಇರಲ್ಲ। महापुरुषों के होते हैं तो अनुयायी, फॉलोअर्स। ಮಹಾಪುರುಷರು ಮಾತ್ರ ಅನುಯಾಯಿಗಳಿರ್ತಾರೆ। बनते डॉक्टर कल्याण श्री ये बुद्ध के वारसदार नहीं है, लेकिन बुद्ध के फॉलोअर है। ये ಬಂತೆ ಕಲ್ಯಾಣ್ ಶ್ರೀ ಇದಾರಲ್ಲ, ಅವರು ಬುದ್ಧರ ವಾರಸ್ದಾರ ಅಲ್ಲ, ಬಟ್ ಬುದ್ಧನ ಅನುಯಾಯಿ, ಅವರು ಫಾಲೋ ಮಾಡ್ತಾರೆ ಅವರು। हम भी बाबा साहब के खून के रिश्तेदार हैं, और मैं बाबा साहब का वारिसदार बाद में हूं, लेकिन बाबा साहब के विचारों का फॉलोअर मैं पहले हूं। ನಾನು ಬಾಬಾ ಸಾಹೇಬ್ ಸಂಬಂಧಿಕ, ರಕ್ತ ಸಂಬಂಧಿಕ ಆದರೂ ಕೂಡ ನಾನು ಒಬ್ಬ ಅನ್ಯಾಯಿ ವಿನಃ ನಾನು ರಕ್ತ ಸಂಬಂಧಿ ಅಲ್ಲ, ನಾನು ಸಾರಿ ವಾರಸ್ದಾರ ಅಲ್ಲ ನಾನು। और मैं आप सभी लोगों को कहना चाहता हूं, हर वो व्यक्ति जो बाबा साहब के विचारों पे चलता है वो बाबा साहब का वारिस है। ಯಾರು ನಾನು ಒಂದು ವಿಚಾರ ಹೇಳ್ತೀನಿ, ಯಾರು ಬಾಬಾ ಸಾಹೇಬ್ರ ವಿಚಾರದಲ್ಲಿ ಫಾಲೋ ಮಾಡ್ತಾರೆ ಅವ್ರು ರಿಯಲ್
ಬಾಬಾ ಸಾಹೇಬ್ ಮಕ್ಕಳು ಅವರು. और इसलिए आज हम बाबा साहब की इन संस्थाओं को बाबा साहब के सही बच्चे ये हम लोग नहीं हैं, उन्होंने निर्माण की हुई संस्था है. ಈ ಏನು ಇದು ಸಂಸ್ಥೆ ಇದೆಯಲ್ಲ ಇದೆಲ್ಲ ಬಾಬಾ ಸಾಹೇಬ್ರ ವಿಚಾರದ ಮಕ್ಕಳು ಮಾತ್ರ ಇದು ಮಾಡಿರುವಂತ ಒಂದು ಸಂಸ್ಥೆಗಳಿವು. बाबा साहब के 4 बच्चे मर गए, ಬಾಬಾ ಸಾಹೇಬ್ರ 4 ಮಕ್ಕಳು ತೀರೋದ್ರು. लेकिन बाबा साहब ने एक ऐसी 4 संस्थाएं दी जो आज भी हमारे साथ कायम है. ಬಾಬಾ ಸಾಹೇಬ್ರು 4 ಮಕ್ಕಳು ತೀರೋದ್ರು, ಅವ್ರ 4 ಮಕ್ಕಳ ಹೆಸರಲ್ಲಿ ಕೂಡ ಒಂದು ಸಂಸ್ಥೆಗಳನ್ನ ಓಪನ್ ಮಾಡಿದ್ರು. इसलिए हमें उन 4 संस्थाओं को बचाना आज बहुत जरूरी है. ಆದುದರಿಂದ ಇವತ್ತು ನಾವು 4 ಸಂಸ್ಥೆಗಳನ್ನ ಏನಂತಾರೆ ಬಚಾವ್ ಮಾಡಬೇಕಾಗಿದೆ. ನಾವು 1924 में 1924ರಲ್ಲಿ बहिष्कृत हितकारिणी सभा ये ऑफिशियली रजिस्टर्ड बाबा साहब की संस्था थी, लेकिन एक अनऑफिशियल अनरजिस्टर्ड ऑफिशियल बट अनरजिस्टर्ड संस्था बाबा साहब ने निर्माण की और वो थी समता सैनिक दल. 1924ನೇ ತಾರೀಕು ಜುಲೈ 26ನೇ ತಾರೀಕು ಬಾಬಾ ಸಾಹೇಬರು ಬಹಿಷ್ಕೃತ ಹಿತಕಾರಿಣಿ ಸಭಾ ಅಂತ ರಿಜಿಸ್ಟರ್ಡ್ ಅಲ್ಲ ಅನ್ರಿಜಿಸ್ಟರ್ಡ್ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ್ರು. इस संस्था के बाद 1924 में समता सैनिक दल बना. ಬಹಿಷ್ಕೃತ ಹಿತಕಾರಿಣಿ ಸಭಾ ಆದ ನಂತರ 1924 ಅಲ್ಲಿ ತಿರ್ಗಾ ಈ ಸಮತಾ ಸೈನಿಕ ದಳನ ಸ್ಥಾಪನೆ ಮಾಡ್ತಾರೆ. उसके 1 साल बाद आरएसएस बना. ಈ 2 ಸಂಸ್ಥೆಗಳನ್ನ ಓಪನ್ ಆದ ನಂತರ 1 ವರ್ಷ ಆದ್ಮೇಲೆ RSS ಸ್ಥಾಪನೆ ಆಯ್ತು. आरएसएस के फाउंडर्स भी बाबा साहब अंबेडकर जी के समता सैनिक दल को देखकर कहा करते थे कि इस तरह का ऑर्गेनाइजेशन हमें बनाना है, और बाबा साहब के समता सैनिक दल से वो आरएसएस कॉपी करके बना रहे थे. RSS ಅವರು ಸ್ವತಃ ಏನು ಇಲ್ಲ, ಆದ್ರೆ ಎಲ್ಲಾ ಕಾಪಿ ಮಾಡಿರೋದು ಬಾಬಾ ಸಾಹೇಬ್ ಸ್ಥಾಪನೆ ಮಾಡಿದಂತ ಈ ಸಂಸ್ಥೆಗಳನ್ನ. ಅವ್ರು ಹೇಳ್ತಿದ್ರು ನಾವು ಏನೇ ಪ್ರಾರಂಭ ಮಾಡಿದ್ರು ಕೂಡ ಬಾಬಾ ಸಾಹೇಬ್ ಏನ್ ಮಾಡೋರೆ ಅದೇ ತರ ನಾವು ಕಾಪಿ ಮಾಡಬೇಕು ಅಂತ ಅವ್ರು ಸ್ಥಾಪನೆ ಮಾಡಿದ್ರು. ब्राह्मणिकल सिस्टम अगर उसको किसी संस्था को खत्म करना है, उसको किसी विचार को खत्म करना है, या उसको किसी महापुरुष को खत्म करना है, अगर वो खत्म नहीं कर पाती तो वो उस महापुरुष को, उस संस्था को, उस विचार को अपना लेती है और कहती है ये हमारी ही विचारधारा है, ये हमारा ही महापुरुष है, ये हमारा ही अवतार है. बुद्ध को उन्होंने उसी तरह से अपनाया, और वो जब ब्राह्मणों ने देखा कि वो बुद्ध को खत्म नहीं कर पा रहे तो उसी को विष्णु का अवतार बना दिया. ಬ್ರಾಹ್ಮಣವಾದ ಸಂಸ್ಕೃತಿ ಏನಪ್ಪಾ ಅಂತಂದ್ರೆ ಅವ್ರನ್ನ ಜನ ಯಾವಾಗ ಯಾರನ್ನು ಫಾಲೋ ಮಾಡಲ್ಲ ಅಂದಾಗ ಅವ್ರೇನ್ ಮಾಡ್ತಾರೆ, ಈ ನಮ್ಮ ಎಲ್ಲಾ ಮಹಾಪುರುಷರ ವಿಚಾರಧಾರೆಗಳನ್ನ ಅವರು ಅಳವಡಿಸ್ಕೊತಾರೆ. ಇದು ನಮ್ಮ ಸಂಸ್ಕೃತಿ. ಈಗ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಹೊಸದಾಗಿ ಹಿಂದೂ ಧರ್ಮ ಅಂತ ಹೊಟ್ಟಾಯ್ತು, ಈಗ ಸನಾತನ ಅಂತ ಶುರು ಮಾಡ್ಕೊಂಡವ್ರೆ. ನೆನಪ ಇದೆಯಾ? ಆ ಸನಾತನ ಯಾರ್ದು ಅಲ್ಲ, ನಮ್ದೇ, ಅದು ಬೌದ್ಧ ಸಂಸ್ಕೃತಿ. ಅದು ಆತರ ಎಲ್ಲಾ ಮಹಾಪುರುಷರ ಸಂಸ್ಕೃತಿನ ಅವ್ರು ತಮ್ಮಲ್ಲಿ ಅಳವಡಿಸ್ಕೊಂಡು ಇದನ್ನ ಚಾಲೆಂಜ್ ಮಾಡ್ತಾ ಇರ್ತಾರೆ, ನಮ್ದು ಕಂಡ್ರು ಅಂತ. और इसी तरह से आज समता सैनिक दल के साथ भी हो रहा है. ಇವತ್ತು ಕೂಡ ಇದೇ ತರ ಸಮತಾ ಸೈನಿಕ ದಳದ್ದು ಕೂಡ ಇದೇ ತರ ಆಗ್ತಾ ಇದೆ. आज आपके कर्नाटक में भी आरएसएस के कैडर्स ये समता सैनिक दल में छोड़े गए हैं, और वो समता सैनिक एक अलग से एक यहाँ पर पैरेलल विंग चलाकर इस समता सैनिक दल को खत्म करना चाहते हैं. ಇದೇ ತರ ಎಲ್ಲ ಬ್ರಾಹ್ಮಣವಾದಿ ನಮ್ಮ ಜನ ಅದ್ರೊಳಗಡೆ ಸೇರ್ಕೊಂಡು ಏನು ಒರಿಜಿನಲ್ ಬಾಬಾ ಸಾಹೇಬ್ರು ಸ್ಥಾಪನೆ ಮಾಡಿದ್ರು ಈ ಸಮತಾ ಸೈನಿಕ ದಳನ, ಇದನ್ನ ಫಿನಿಶ್ ಮಾಡಿ ಇದನ್ನ ಪ್ಯಾರಲಲ್ ಆಗಿ ಇನ್ನೊಂದು ಸೃಷ್ಟಿ ಮಾಡಕ್ ಹೊರಟಿದ್ದಾರೆ. और इसलिए आज मैं कर्नाटक के समता सैनिक दल के सभी कार्यकर्ताओं को, वेल विशर्स को ये कहना चाहूंगा कि आज चन्ना कृष्णप्पा इनके लीडरशिप में जो समता सैनिक दल यहाँ पर कर्नाटक में काम कर रही है, इसी के साथ जुड़े रहो. ನಾನು ಇವತ್ತು ಏನ್ ಹೇಳಕ್ ಇಷ್ಟಪಡ್ತೀನಿಪ್ಪ ಅಂತಂದ್ರೆ, ಏನು ಇವತ್ತು ಸಮತಾ ಸೈನಿಕ ದಳದ ಕಾರ್ಯಕ್ರಮ ಆಗ್ತಿದೆ, ಸನ್ಮಾನ್ಯ ಶ್ರೀ ಚನ್ನಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ನೀವೆಲ್ಲ ಸೇರಿ ಒಟ್ಟಿಗೆ ಇವ್ರ ಜೊತೆ ಕೆಲಸ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. जब बाबा साहब ने समता सैनिक दल का एस्टैब्लिशमेंट किया, उस समय अंग्रेजों का राज भारत में था. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮತಾ ಸೈನಿಕ ದಳನ ಸ್ಥಾಪನೆ ಮಾಡಿದಾಗ ಬ್ರಿಟಿಷರು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದ್ರು. और बाबा साहब का विजन ये था कि हमारे कम्युनिटी का, ಬಾಬಾ ಸಾಹೇಬ್ರ ವಿಷನ್ ಏನಪ್ಪಾ ಅಂತಂದ್ರೆ ನಮ್ಮ ಜನಾಂಗಕ್ಕೆ किसी के ऊपर वो डिपेंड ना रहे, ನಾವು ಯಾರೇ ಇವ್ರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು. और इसलिए आज यही विजन हम लोगों को आगे लेकर चलना है.
ನಾವು ಇವಾಗ ಅದೇ ಮನಸ್ಥಿತಿನ ನಾವು ಯಾರ ಮೇಲೂ ಇದಾಗ್ದೇನೆ ಡಿಪೆಂಡ್ ಆಗ್ದೇನೆ ನಾವು ಅದನ್ನ ತಗೊಂಡು ಹೋಗ್ಬೇಕಾಗಿದೆ. आज जैसे चन्ना कृष्णप्पा जी ने कहा कि कॉन्स्टिट्यूशन इज इन डेंजर, ಆಗ್ಲೇ ಹೇಳ್ದಂತ ನಮ್ಮ ಸನ್ಮಾನ್ಯ ಶ್ರೀ ಚನ್ನ ಕೃಷ್ಣಪ್ಪ ಅವರು ಹೇಳ್ದಂಗೆ ಸಂವಿಧಾನ ಇದರಲ್ಲಿದೆ, ಡೇಂಜರ್ ಇದೆ ಅಂತ. आज संविधानिक जितने भी इंस्टीट्यूशंस है ये सभी तरह से हमारे लिए उसके दरवाजे धीरे धीरे बंद हो रहे हैं, चाहे वो सर्विसेज हो, चाहे वो एजुकेशन हो, चाहे वो हेल्थ सिस्टम हो, इसके सभी के दरवाजे हमारे लिए खत्म हो रहे हैं, बंद हो रहे हैं. ಈ ಸಂವಿಧಾನಿಕವಾದಂತ ಏನೇನು ಈ ಸಂಸ್ಥೆಗಳಿತ್ತು, ಈ ಪಬ್ಲಿಕ್ ಸೆಕ್ಟರ್ ಆಗ್ಲಿ ಇವೆಲ್ಲ ಅವೆಲ್ಲನೂ ಕೂಡ ಮುಚ್ತಾ ಬರ್ತಾ ಇದೆ, ಆರೋಗ್ಯ ಆಗ್ಲಿ ಅಥವಾ ಶಿಕ್ಷಣ ಆಗ್ಲಿ. आज से 100 साल पहले बाबा साहब अंबेडकर जी का खुद का मीडिया था, खुद का सैनिक समता सैनिक दल का खुद का विंग था. बाबा साहब की खुद की सिस्टम आज से 100 साल पहले थी. 100 ವರ್ಷ ಹಿಂದಗಡೆ ಬಾಬಾ ಸಾಹೇಬ್ ಅವರ ಖುದ್ದು ಸ್ವತಃ ಜೊತೆಗೆ ಅವರ ವಂಶದ ವಾರಸುದಾರರಾಗಿರ್ತಕ್ಕಂಥ ರಾಜರತ್ನ ಅಂಬೇಡ್ಕರ್ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು ಬರಬೇಕಾಗಿತ್ತು. ಇವರೆಲ್ಲ ದಲಿತರ ಪರ ಅಂತಾರೆ. ಇಲ್ಲಿ ನೋಡಿದ್ರೆ ಅಂಬೇಡ್ಕರ್ ಸಾಹೇಬ್ರ ಫ್ಯಾಮಿಲಿಯವರು ಬಂದಿದ್ದಾರೆ, ಆದರೆ ಅವ್ರಿಗೂ ಕೂಡ ಈ ಸರ್ಕಾರದವರು ಗೌರವ ಕೊಡಲಿಲ್ಲ. ಇಷ್ಟೊತ್ತು ಕಾದ್ವಿ, ಆದರೆ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಟುಂಬಕ್ಕೆ ಅಗೌರವವನ್ನು ತೋರಿಸಿದೆ ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಯಾರು ಬಾಬಾ ಸಾಹೇಬ್ರ ಕುಟುಂಬಕ್ಕೆ ಅವರ ವಾರಸುದಾರರಿಗೆ ಅಪಮಾನ ಮಾಡ್ತಾರೋ ಅವರಿಗೆ ನಮ್ಮ ಧಿಕ್ಕಾರವಿರಲಿ ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ